ದಿಲ್ಲಿ ಈಗ ಹೋಗ್ತಾ ಇದ್ರಲ್ಲ ನಾ 21 ಹೋಗ್ತಾ ಇದ್ವಿ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತೀವಿ? ಇಲ್ಲ ರಾಹುಲ್ ಗಾಂಧಿ ಇಲ್ಲ. ನಮ್ಮ ಜನರಲ್ ಸೆಕ್ರೆಟರಿ ಭೇಟಿ ಆಯ್ತೀವಿ. ನಮ್ಮ ಇಲಾಖೆ ಕಾಮಗಾರಿಗಳಿದೆ. ಸೊ ಬೇರೆ ಬೇರೆ ಕಾಮಗಾರಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದೆ. ಸೊ ಅದನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಹೋದಾಗ ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ. ಸಾಧ್ಯಾರ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. ವೇಣುಗೋಪಾಲ್ನ ಭೇಟಿ ಆಗೋದು ಯಾವುದೂ ಕಾರ್ಯಕ್ರಮ ಇಲ್ಲ. ಜನರಲ್ ಸೆಕ್ರೆಟರಿ ಅಷ್ಟೇ, ಅಧ್ಯಕ್ಷ. ಅದಕ್ಕೆ ಗೊತ್ತಿದೆ ಅಲ್ಲ ವಿಷಯ, ಅವ್ರಿಗೆ ಗೊತ್ತಿದೆ, ಅವರು ಹೇಳಿದಾರಲ್ಲ. ಅದನ್ನು ನಾವು ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ. ಕರೆಕ್ಟಸಿ ಅಷ್ಟೇ, ಹೋಗಿರ್ತೀವಿ, ಭೇಟಿ ಆಗ್ತೀವಿ ಅಷ್ಟೇ. ಸರ್, ಬಟ್ ಇಲ್ಲಿ ಮೊನ್ನೆನೂ ರಾಜಣ್ಣ ಒತ್ತಾಯ ಮಾಡಿದೆ, ಮಧ್ಯಪ್ರವೇಶ ಮಾಡಿ ಕ್ಲಿಯರ್ ಮಾಡಿ, ಸುಮ್ಮನೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಲ್ಲ, ನಾವೇನು ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ. ಧ್ವನಿ ಎತ್ತಿದ್ದಾರೆ, ಅವ್ರಿಗೆ ಅದೇ ಮಾತನ್ನು ಹೇಳಿದ್ರು. ಒಂದ್ಸಲ ಹೇಳಿದ್ವಿ, ಅವ್ರಿಗೆ ಆ ಗಮನಕ್ಕಿದೆ. ಸೊ ಬೇಕು ಮಾಡ್ತಾರೆ, ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಆದಷ್ಟು ಅವರೇ ಅಟೆಂಡ್ ಮಾಡ್ತಾರೆ. ಅಲ್ಲ, ಯಾಕೆ ಸರ್ ನಿರ್ಧಾರ ತೆಗೆದುಕೊಳ್ಳೋಕೆ ಆಗದೆ ಇರುವಂತಹ ಸನ್ನಿವೇಶ ಇದೆಯಾ ಅಂತ? ಯಾಕಂದ್ರೆ ಎಲೆಕ್ಷನ್ಗೆ ಇನ್ನೇನು ಮುಂದಿನ ದಿನಗಳಲ್ಲಿ ಚುನಾವಣಾ ವರ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪರಿಸ್ಥಿತಿನೂ ಹಂಗೆ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಹಿಂದೇಟ್ ಆಗ್ತಿದ್ದಾರೆ? ಅಥವಾ ಏನಾದರೂ ತುಂಬಾ ವೀಕ್ ಆಗಿದೆಯಾ ಹೈಕಮಾಂಡ್, ಹೇಗೆ ಅಂತ ನಿಮ್ಮ ಪಕ್ಷದ? ನೋಡೋಣ, ಹೋಗಿ ಕೇಳ್ಕೊಂಬಂದು ಹೇಳ್ತೀನಿ ನಿಮಗೆ. ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ಕೇಳ್ಕೊಂಬಂದ್ಮೇಲೆ ನಿಮ್ಗೆ ಹೇಳ್ತೀವಿ ಏನು ಸಮಸ್ಯೆ ಆಗಿದೆ.